ಹೆಲೋ ಗೈಸ್. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಲೈಕ್ ಕರೆಂಟ್ಲಿ 2026 ಅಲ್ಲಿ ಇರುವ ಟಾಪ್ 5 ಪ್ರಾಫರ್ಮ್ ಅನ್ನು ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಗೈಸ್. ಎಲ್ಲಾದ್ರೂ ನೀವು ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ಎಲ್ಲಾದ್ರೂ ವಿಸಿಟ್ ಮಾಡಿದ್ರೆ ಗೈಸ್, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ದಿಸ್ ಚಾನಲ್ ಗೈಸ್. ಗೈಸ್, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ಗೆ ಈಗ ಬರುವ ಗೈಸ್. ಟಾಪಿಕ್ ಇದು ನೇಮ್ ಏನಂದ್ರೆ, ಈಗ ಪ್ರೆಸೆಂಟ್ಲಿ ಆಗಿರುವ 2026 ಅಲ್ಲಿರುವ ಟಾಪ್ 5 ಪ್ರಾಫರ್ಮ್ ಅನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಗೈಸ್. ಸೊ ಟಾಪ್ ಅಂದ್ರೆ ಟಾಪ್ 5 ಅಲ್ಲಿ ನಾನು ಟಾಪ್ 5, ಟಾಪ್ 4 ಮತ್ತೆ ಟಾಪ್ 3 ಇರ್ತದೆ, ಮತ್ತೆ ಟಾಪ್ 2 ಮತ್ತೆ ಟಾಪ್ 1. ಟಾಪ್ 1 ಇದು ಬೆಸ್ಟ್ ಆಗಿರ್ತದೆ. ಅದಾದ್ಮೇಲೆ ಟಾಪ್ 2, 3, 4, 5 ಎಲ್ಲ ಲೈಕ್ ಟಾಪ್ 1 ಇಂದ ಸ್ವಲ್ಪ ಲೋವರ್ ರ್ಯಾಂಕಿಂಗ್ ಅಲ್ಲಿ ಬರ್ತದೆ ಗೈಸ್. ಟಾಪ್ 5 ಅಲ್ಲಿ ಇರುವ ಪ್ರಾಫರ್ಮ್ ಇದು ನೇಮ್ 100 ನೆಸ್ಟ್ ಗೈಸ್. 100 ನೆಸ್ಟ್ ಅನ್ನು ತುಂಬಾ ಜನ ಕೇಳಿರ್ತೀರಿ, ಲೈಕ್ 100 ನೆಸ್ಟ್ ಪ್ರಾಫರ್ಮ್ ಅನ್ನು. 100 ನೆಸ್ಟ್ ಅಲ್ಲಿ ಕೂಡ 100 ನೆಸ್ಟ್ ಅಲ್ಲಿ ಗೈಸ್ ಮೇನ್ಲಿ ಆಗಿ ಫೇಸ್ 1 ಅಲ್ಲಿ ಕೂಡ ಲೈಕ್ ಯೂಶುವಲ್ ಆಗಿ ಫೇಸ್ 1 ಅಲ್ಲಿ 10% ಅಷ್ಟು ಟಾರ್ಗೆಟ್ ಅನ್ನು ನೀವು ಹೆಚ್ಚಿಗೆ ನೀವು ಮಾಡಬೇಕಾಗ್ತದೆ. ಅದಾದ್ಮೇಲೆ ಫೇಸ್ 2 ಅಲ್ಲಿ ನೀವು 6% ಅನ್ನು ನೀವು ಟಾರ್ಗೆಟ್ ಅನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ. ಯೂಶುವಲ್ ಆಗಿ ನಾನು ನನ್ನ ಪರ್ಸನಲಿ ಆಗಿ ನಾನು 100 ನೆಸ್ಟ್ ಅನ್ನು ನಾನು ರೆಕಮೆಂಡ್ ಮಾಡೋದಿಲ್ಲ. ಮತ್ತೆ 100 ನೆಸ್ಟ್ ಇದು ಪ್ರೋಸ್ ಏನಂದ್ರೆ, 100 ನೆಸ್ಟ್ ಅಲ್ಲಿ ಎಲ್ಲಾದ್ರೂ ಪೇ ಔಟ್ ಎಲ್ಲಾದ್ರೂ 24 ಅವರ್ಸ್ ಅಲ್ಲಿ ಎಲ್ಲಾದ್ರೂ ಬರ್ಲಿಲ್ಲ ಅಂದ್ರೆ ಅವರು $1000 ಅಷ್ಟು ಬೋನಸ್ ಅನ್ನು ಕೂಡ ಕೊಡ್ತಾರೆ. ಮತ್ತೆ ಬಟ್ ನಾನು ನನ್ನ ಲೈಕ್ ಎಕ್ಸ್ಪೀರಿಯನ್ಸ್ ಪ್ರಕಾರ 100 ನೆಸ್ಟ್ ಅಲ್ಲಿ ನೆಸ್ಟ್ ಅನ್ನು ನಾನು ರೆಕಮೆಂಡ್ ಮಾಡುದಿಲ್ಲ. ಸೊ ಈಗ ನಾವು ಟಾಪ್ 4 ಅಂದ್ರೆ 4th ರ್ಯಾಂಕ್ ಅಲ್ಲಿರುವ ಪ್ರಾಫರ್ಮ್ ಈಗ ಬರುವ. ಫೋರ್ತ್ ಅಲ್ಲಿ ಇರುವುದು 100 ಸ್ಕ್ವಾಡ್ ಗೈಸ್. 100 ಸ್ಕ್ವಾಡ್ ಒಂದು ವೆರಿ ಗುಡ್ ಪ್ರಾಫರ್ಮ್ ಗೈಸ್. ನಾನು ಇಷ್ಟು ಹೊರಗೆ ಯಾವುದೇ ಪೇಔಟ್ ಡಿನೈಲ್ಸ್ ಅನ್ನು ನಾನು ನೋಡಿಲ್ಲ. ಮತ್ತೆ 100 ಸ್ಕ್ವಾಡ್ ಅಲ್ಲಿ ರೂಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಗೈಸ್. ಅಂದ್ರೆ ನೀವು ನಾರ್ಮಲ್ ಆಗಿ ಬೇರೆ ಟಾಪ್ ಪ್ರಾಫರ್ಮ್ಗೆ ಕಂಪೇರ್ ಎಲ್ಲಾದ್ರೂ ಮಾಡಿದ್ರೆ ರೂಲ್ಸ್ ಜಾಸ್ತಿ ಇದೆ. ಬಿ ಕೇರ್ಫುಲ್ ಆಗಿರಿ. ಅಂದ್ರೆ ಪ್ರಾಪರ್ ಆಗಿ ಆ ಒಂದು ಪ್ರಾಫರ್ಮ್ ಇದು ರೂಲ್ಸ್ ಅನ್ನು ಡಿಟೇಲ್ಡ್ ಆಗಿ ನೀವು ರಿವೈಸ್ ನೀವು ಮಾಡಿ ನೀವು. ಇದು ಟಾಪ್ 4th ಅಲ್ಲಿರುವ ಪ್ರಾಫರ್ಮ್ ಗೈಸ್. ನೆಕ್ಸ್ಟ್ ಪ್ರಾಫರ್ಮ್ ಗೈಸ್, ಟಾಪ್ 3 ಅಂದ್ರೆ ಥರ್ಡ್ ರ್ಯಾಂಕ್ ಅಲ್ಲಿರುವ ಪ್ರಾಫರ್ಮ್ FT ಎಮ್ಮೋ ಗೈಸ್. FT ಎಮ್ಮೋ ಕೂಡ ವೆರಿ ಗುಡ್ ಪ್ರಾಫರ್ಮ್ ಗೈಸ್. ಬಿಕಾಸ್ ಅವರು ಲೈಕ್ 2016 ಇಂದ ಈ ಒಂದು ಇಂಡಸ್ಟ್ರಿಯಲ್ಲಿ ಅವರು ದೇ ಆರ್ ಡೂಯಿಂಗ್ ಆಪರೇಷನ್ ಗೈಸ್. FT ಎಮ್ಮೋ ಕೂಡ ಇಟ್ ಇಸ್ ಅ ವೆರಿ ಗುಡ್ ಪ್ರಾಫರ್ಮ್ ಗೈಸ್. ಮತ್ತೆ ಯೂಶುವಲ್ ಆಗಿ ಯಾವುದೇ ರೀತಿದು ಪೇಔಟ್ ಡಿನೈಲ್ಸ್ ಎಲ್ಲ ನಿಮಗೆ FT ಎಮ್ಮೋ ಪ್ರಾಫರ್ಮ್ ಇಂದ ನಿಮಗೆ ಕಾಣುದಿಲ್ಲ. ಮತ್ತೆ ಈ FT ಎಮ್ಮೋ ಇಂದ ನೀವು ಅಕೌಂಟ್ಸ್ ಅನ್ನು ಯು ಕ್ಯಾನ್ ಡೆಫಿನೆಟ್ಲಿ ಆಗಿ ನೀವು ಪರ್ಚೇಸ್ ಮಾಡ್ಬೋದು ಗೈಸ್. ಆದರೆ ರೂಲ್ಸ್ ನ ಮೇಲೆ ಚೂರು ಜಾಸ್ತಿಯಾಗಿ ಫೋಕಸ್ ಮಾಡಿ ಗೈಸ್. ಬಿಕಾಸ್ ಬಿಗಿನರ್ಸ್ ರೂಲ್ಸ್ ಅನ್ನು ಪ್ರಾಪರ್ ಆಗಿ ಓದುವುದಿಲ್ಲ, ಅಂಡ್ ಅದರಿಂದಾಗಿ ಅಕೌಂಟ್ ಅಲ್ಲಿ ರೂಲ್ಸ್ ಇದು ವಾಲ್ಯೂಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಗೈಸ್, ಪ್ರಾಪರ್ ಆಗಿ ರೂಲ್ಸ್ ಅನ್ನು ನೀವು ಯಾವುದೇ ಪ್ರಾಪರ್ ನೀವು ಬೈ ಮಾಡಿದ್ರೆ ರೂಲ್ಸ್ ಅನ್ನು ಆಗಾಗ ಪ್ರಾಪರ್ ಆಗಿ ರಿವೈಸ್ ಮಾಡಿ ಗೈಸ್. ನೆಕ್ಸ್ಟ್ ಪ್ರಾಫರ್ಮ್ ಗೈಸ್, ಅದುವೇ ಸೆಕೆಂಡ್ ರ್ಯಾಂಕ್ ಅಲ್ಲಿರುವ ಪ್ರಾಫರ್, ಅದುವೇ ದ ಫೈವರ್ಸ್ ಗೈಸ್. ಫೈವರ್ಸ್ ಅಲ್ಲಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಅವರು ಕೂಡ ಪರ್ಸನಲ್ ಆಗಿ ನಾವು ಅಕೌಂಟ್ ಅನ್ನು ನಾವು ಬೈ ಮಾಡಿದ್ದೇವೆ, ಅಂಡ್ ಪೇಔಟ್ ಕೂಡ
ತೆಗೆದಿದ್ದೇವೆ. ಸೊ ನನ್ನ ಪ್ರಕಾರ ಫೈಬರ್ಸ್ ಆರ್ ರಿಯಲಿ ಅ ಗುಡ್ ಅಂಡ್ ಡೀಸೆಂಟ್ ಪ್ರಾಫರ್ಮ್ ಗೈಸ್. ಯಾಕೆಂದ್ರೆ ಫೈಬರ್ಸ್ ಅಲ್ಲಿ ರೂಲ್ಸ್ ಎಲ್ಲ ಮಿನಿಮಲ್ ಆಗಿದೆ. ನೀವು ಯಾವಾಗ ನೀವು ಬೇರೆ ಪ್ರಾಫರ್ಮ್ಗೆ ಕಂಪೇರ್ ಮಾಡ್ತೀರಿ, ಲೈಕ್ ಫಂಡೆಡ್ ನೆಸ್ಟ್ ಆಗಿರ್ಬೋದು, ಅಥವಾ ಫಂಡೆಡ್ ಸ್ಕ್ವಾಡ್ ಆಗಿರ್ಬೋದು, ಅಥವಾ ದ ಎಫ್ ಟಿ ಎಮ್ಒ ಆಗಿರ್ಬೋದು. ಸೊ ಈ ಒಂದು 3 ಪ್ರಾಫರ್ಮಿಗೆ ನೀವು ಕಂಪೇರ್ ಮಾಡಿದ್ರೆ ಫೈಬರ್ಸ್ ಅಲ್ಲಿ ರೂಲ್ಸ್ ಮಿನಿಮಲ್ ಆಗಿದೆ. ಮತ್ತೆ ಪೇ ಪೇ ಔಟ್ ಇದು ಕೂಡ ಪ್ರಾಬ್ಲಮ್ಸ್ ನಂಗಂತೂ ಪರ್ಸನಲ್ ಆಗಿ ಬರಲಿಲ್ಲ. ಮತ್ತೆ ನಂದು ಫ್ರೆಂಡ್ಸ್ ಕೂಡ ಪೇ ಔಟ್ ಫೈಬರ್ಸ್ ಇಂದ ತೆಗೆದಿದ್ದಾರೆ ಗೈಸ್. ಅಂಡ್ ನನ್ನ ಪ್ರಕಾರ ಲೈಕ್ ಫೈಬರ್ಸ್ ವೆರಿ ಗುಡ್ ಪ್ರಾಫರ್ ಗೈಸ್, ಲೈಕ್ ನನ್ನ ಪ್ರಕಾರ. ಮತ್ತೆ ಲೈಕ್ ರೀಸೆಂಟ್ಲಿ ಆಗಿ ಇಸ್ರೇಲ್ ಮತ್ತೆ ಲೈಕ್ ವಾರ್ ಸಿಚುವೇಶನ್ ಇಂದಾಗಿ ಲೈಕ್ ಪೇಔಟ್ ಅಲ್ಲಿ ಫೈಬರ್ಸ್ ಇಂದ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಬರ್ತಿದೆ ಗೈಸ್. ಸೊ ಲೈಕ್ ರೀಸೆಂಟ್ಲಿ ಆಗಿ 3-4 ಮಂತ್ ಇಂದ ಲೈಕ್ ಟ್ವಿಟರ್ ಅಲ್ಲಿ ಕೂಡ ನೀವು ನೋಡ್ಬೋದು, ಲೈಕ್ ಫೈಬರ್ಸ್ ಇಂದ ಪೇಔಟ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಿದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಗೈಸ್. ಫೈಬರ್ಸ್ ಇಂದೆಲ್ಲಾದ್ರೂ ಅಕೌಂಟ್ ಎಲ್ಲಾದ್ರೂ ಈಗ ನೀವು ಕರೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲಾದ್ರೂ ನೀವು ತಗೊಳ್ತೀರಾ ಇದ್ರೆ ಗೈಸ್, ಲೈಕ್ ಪ್ರಾಪರ್ ಆಗಿ ರಿವ್ಯೂಸ್ ಎಲ್ಲ ರೀಸೆಂಟ್ 3-4 ಮಂತ್ ಇದು ರಿವ್ಯೂಸ್ ಅನ್ನೆಲ್ಲ ಪ್ರಾಪರ್ ಆಗಿ ಓದಿ ಗೈಸ್. ಅದ್ರ ಎಲ್ಲ ನಿಮಗೆ ಪಾಸಿಟಿವ್ ಎಲ್ಲಾದ್ರೂ ನಿಮಗೆ ಸಿಕ್ತಿದ್ದಾರೆ ಅಂದ್ರೆ ಪೇಔಟ್ ಎಲ್ಲ ಕೊಡ್ತಿದ್ದಾರೆ, ಹಾಗೆಲ್ಲಾದ್ರೂ ಇದ್ರೆ ನೀವು ಫೈಬರ್ಸ್ ಇಂದ ಅಕೌಂಟ್ ಗಳನ್ನು ನೀವು ಬೈ ಮಾಡ್ಬೋದು ಗೈಸ್. ಸೊ ಫೈಬರ್ಸ್ ಈಗ ನಾನು ಕರೆಂಟ್ಲಿ ಆಗಿ ಕೇಳ್ತೇನೆ ಗೈಸ್, ಚೂರು ಫೈಬರ್ಸ್ ಇಂದ ಚೂರು ದೂರ ಇರಿ ಗೈಸ್, ಬಿಕಾಸ್ ಚೂರು ಪೇಔಟ್ ಅಲ್ಲೆಲ್ಲ ಡಿನೈಲ್ಸ್ ಆಗ್ತಿದೆ. ಸೊ ಸ್ವಲ್ಪ ದೂರ ಇರಿ. ಬಟ್ ನನ್ನ ಪ್ರಕಾರ ಅಂದ್ರೆ ನಾವು ಲೈಕ್ 3-4 ಮಂತ್ ಬ್ಯಾಕ್ ಅಲ್ಲಿ ಫೈಬರ್ಸ್ ಅಲ್ಲಿ ನಾನು ಪರ್ಸನಲ್ ಆಗಿ ನಾನು ಅಕೌಂಟ್ ಅನ್ನು ಬೈ ಮಾಡಿ ನಾನು ಪಾಸ್ ಕೂಡ ಮಾಡಿದ್ದೆ. ಸೊ ನನ್ನ ಪ್ರಕಾರ ಫೈಬರ್ಸ್ ಒಂದು ವೆರಿ ಗುಡ್ ಪ್ರಾಫರ್ ಲೈಫ್. ಬಟ್ ನೀವು ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ಚೂರು ಫೈಬರ್ಸ್ ಇಂದ ದೂರ ಇರಿ ಗೈಸ್. ಸೊ ನೆಕ್ಸ್ಟ್ ನಾವೀಗ ಹೋಗುವ ನಂಬರ್ 1 ಗೈಸ್. ಸೊ ನಂಬರ್ 1 ಅಲ್ಲಿ ಇರುವ ಪ್ರಾಫರ್ಮ್ ಅಂದ್ರೆ ಗೈಸ್, ಅದುವೇ ಫಂಡಿಂಗ್ ಟಿಪ್ಸ್ ಗೈಸ್. ಸೊ ನನ್ನ ಪ್ರಕಾರ ಗೈಸ್, ಫಂಡಿಂಗ್ ಟಿಪ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಫರ್ಮ್ ಗೈಸ್. ಬಿಕಾಸ್ ನಾನು ಪರ್ಸನಲಿ ಆಗಿ ನಾನು ಈ ಅಕೌಂಟ್ಸ್ ಅನ್ನು ನಾನು ಲೈಕ್ ಈಗ ನಾನು ಕರೆಂಟ್ಲಿ ಆಗಿ ನಾನು ಫಂಡಿಂಗ್ ಪಿಕ್ಸ್ ಅವರ ಒಟ್ಟಿಗೆ ನಾನು ಟ್ರೇಡ್ಸ್ ನಾನು ಮಾಡ್ತಿದ್ದೇನೆ. ಸೊ ಫಂಡಿಂಗ್ ಪಿಕ್ಸ್ ನನ್ನ ಪ್ರಕಾರ ಗೈಸ್ ಲೈಕ್ ಕರೆಂಟ್ಲಿ ನಂಬರ್ 1 ಗೈಸ್. ಬಿಕಾಸ್ ನಿಮಗೆ ಪೇಔಟ್ ಅಲ್ಲಿ ಡಿನೈಲ್ಸ್ ನಿಮಗೆ ಬರಲಿಲ್ಲ. ಸೆಕೆಂಡ್ಲಿ ಆಗಿ ರೂಲ್ಸ್ ಎಲ್ಲ ಮಿನಿಮಲ್ ಆಗಿದೆ. ಥರ್ಡ್ಲಿ ಆಗಿ ಅಕೌಂಟ್ ಇದು ಪ್ರೈಸ್ ಕೂಡ ಚೀಪ್ ಆಗಿದೆ. ಸೊ ಈ ಈ ಒಂದು 3 ಪಾಯಿಂಟ್ ಅನ್ನು ತಗೊಂಡು ನನ್ನ ಪ್ರಕಾರ ಫಂಡಿಂಗ್ ಟಿಪ್ಸ್ ಬೆಸ್ಟ್ ಗೈಸ್. ಬಿಕಾಸ್ ಫಂಡಿಂಗ್ ಟಿಪ್ಸ್ ಅಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್, ನೀವು ಲೈಕ್ ಯೂಶುವಲ್ ಆಗಿ ಬೇರೆ ಅಕೌಂಟ್ ಅಲ್ಲಿ ನೀವೆಲ್ಲಾದ್ರೂ ಮಾಸ್ಟರ್ ಅಕೌಂಟ್ ಅಲ್ಲಿ ಎಲ್ಲಾದ್ರೂ ನೀವು ನ್ಯೂಸ್ ಟ್ರೇಡಿಂಗ್ ಅನ್ನು ನೀವು 5 ಮಿನಿಟ್ಸ್ ಹೊರಗಡೆ ಎಲ್ಲಾದ್ರೂ ನೀವೆಲ್ಲಾದ್ರೂ ಪಂಚ್ ಎಲ್ಲಾದ್ರೂ ಮಾಡಿದ್ರೆ ಅಕೌಂಟ್ ಬ್ರೀಚ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಗೈಸ್. ಅಂದ್ರೆ ಅವರೆಲ್ಲ ಲೈಕ್ ಆಲ್ಮೋಸ್ಟ್ ಎಲ್ಲ ಪ್ರಾಫರ್ಮ್ಗಳು ಕೂಡ ಅಕೌಂಟ್ ಅನ್ನು ಬ್ರೀಚ್ ಮಾಡ್ತದೆ. ಆದರೆ ಫಂಡಿಂಗ್ ಟಿಪ್ಸ್ ಅಲ್ಲಿ ಅಕೌಂಟ್ ಬ್ರೀಚ್ ಮಾಡುದಿಲ್ಲ ಗೈಸ್. ಅವರು ಜಸ್ಟ್ ನಿಮ್ಮ ಪ್ರಾಫಿಟ್ ಅನ್ನೊಂದು ಡಿಟೆಕ್ಷನ್ ಒಂದು ಮಾಡ್ತಾರೆ, ಅದನ್ನು ಬಿಟ್ಟು ಈ ಅಕೌಂಟ್ ಅನ್ನು ಅವರು ಬ್ರೀಚ್ ಮಾಡುದಿಲ್ಲ. ಸೊ ಇದು ಒಂದು ಪಾಸಿಟಿವ್ ಥಿಂಗ್ ಗೈಸ್. ಮತ್ತೆ ಕಾಸ್ಟ್ ಆಫ್ ದ ಅಕೌಂಟ್ಸ್ ಕೂಡ ಲೈಕ್ 5K ಆಗಿರ್ಬೋದು, ಅಥವಾ 10K, ಅಥವಾ 25K ಆಗಿರ್ಬೋದು. ಎಲ್ಲ ಅಕೌಂಟ್ಸ್ ಕೂಡ ಪ್ರೈಸ್ಗಳು ಚೀಪ್ ಆಗಿದೆ, ಲೈಕ್ ವೆನ್ ಯು ಕಂಪೇರ್ ಟು ಅದರ್ ಪ್ರಾಫರ್ಮ್ ಗೈಸ್. ಸೊ ನನ್ನ ಪ್ರಕಾರ ಗೈಸ್ ಫಂಡಿಂಗ್ ಟಿಪ್ಸ್ ಬೆಸ್ಟ್ ಗೈಸ್. ಮತ್ತೆ ನಾನು ಪರ್ಸನಲಿ ಆಗಿ ಕೂಡ ಸಜೆಸ್ಟ್ ನಾನು ಮಾಡ್ತೇನೆ ಫಂಡಿಂಗ್ ಟಿಪ್ಸ್ ಒಟ್ಟಿಗೆ
ಟ್ರೇಡ್ ಮತ್ತೆ ಅಕೌಂಟ್ಸ್ ಅನ್ನು ನೀವು ಪರ್ಚೇಸ್ ಮಾಡಿ ಗೈಸ್. ಮತ್ತೆ ಸೊ ನನ್ನ ಸಮರಿ ಏನಂದ್ರೆ ನಂಬರ್ ಒನ್ ಫಂಡಿಂಗ್ ಟಿಪ್ಸ್ ಗೈಸ್, ನೆಕ್ಸ್ಟ್ ನಂಬರ್ ಟು ಫೈವರ್ಸ್ ಗೈಸ್, ನಾವು ಫೈವರ್ಸ್, ಅಂಡ್ ನಂಬರ್ ತ್ರೀ ಕೆಫ್ಟಿ ಜಮೋ ಗೈಸ್, ನಂಬರ್ ಫೋರ್ ಫಂಡೆಡ್ ಸ್ಕ್ವಾಡ್, ಮತ್ತೆ ನಂಬರ್ ಫೈವ್ ಫಂಡೆಡ್ ನೆಸ್ಟ್ ಗೈಸ್. ಬಟ್ ನಾನು ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತೇನೆ, ಜಸ್ಟ್ ಸ್ಟಿಕ್ ಟು ಫಂಡಿಂಗ್ ಟಿಪ್ಸ್ ಓನ್ಲಿ. ಡೋಂಟ್ ಬೈ ಅಕೌಂಟ್ಸ್ ಫ್ರಮ್ ಅದರ್ ಪ್ರಾಫರ್. ಜಸ್ಟ್ ನೀವು ಫಂಡಿಂಗ್ ಟಿಪ್ಸ್ಗೆ ಚಿಕ್ಕಾಗಿರಿ ಗೈಸ್, ಬಿಕಾಸ್ ದಟ್ ಈಸ್ ಲೈಕ್ ಮೋರ್ ದೆನ್ ಇನಫ್ ಫಾರ್ ಯು. ಮತ್ತೆ ನೀವು ಬೇರೆ ಬೇರೆ ಪ್ರಾಫರ್ ಮೇಲೆ ನೀವು ಲೈಕ್ ಅಕೌಂಟ್ಸ್ ಅನ್ನೆಲ್ಲ ಬೈ ನೀವು ಮಾಡುದು, ಅದೊಂದು ಕಂಪ್ಲೀಟ್ಲಿ ಒಂದು ಲೂಪ್ ಆಗಿ. ಸೊ ಆ ಒಂದು ಮಿಸ್ಟೇಕ್ ಅನ್ನು ಮಾಡಬೇಡಿ. ಜಸ್ಟ್ ನೀವು ಫಂಡಿಂಗ್ ಟಿಪ್ಸ್ ಅವರಿಂದವೇ ಈ ಅಕೌಂಟ್ಸ್ ಅನ್ನು ನೀವು ಬೈ ಮಾಡಿ, ಮತ್ತೆ ಆ ಒಂದು ಅಕೌಂಟ್ಸ್ ಅಲ್ಲಿ ಟ್ರೇಡ್ ನೀವು ಮಾಡಿ. ಆ, ಮತ್ತೆ ಲೈಕ್ ಫಂಡಿಂಗ್ ಟಿಪ್ಸ್ ಅವರದು ಲೈಕ್ ಅಕೌಂಟ್ ಇದು ಲೈಕ್ ಪ್ರೈಸ್ ಕೂಡ ಚೀಪ್ ಆಗಿದೆ. ಅದಾದ್ಮೇಲೆ ಲೈಕ್ ಅವರು ನ್ಯೂಸ್ ಟ್ರೇಡಿಂಗ್ ಅಲ್ಲಿ ಕೂಡ ಅವರು ಅಕೌಂಟ್ಸ್ ಅನ್ನು ಅವರು ಬ್ರೀಚ್ ಅವರು ಮಾಡುದಿಲ್ಲ. ಅಂಡ್ ಥರ್ಡ್ಲಿ ಆಗಿ ಒಂದು ಪ್ರಾಬ್ಲಮ್ ಫಂಡಿಂಗ್ ಟಿಪ್ಸ್ ಅಲ್ಲಿ ಇದೆ ಗೈಸ್, ಅದು ಏನಂದ್ರೆ ಸ್ವಾಪ್ ಫೀಸ್ ಅನ್ನು, ಅಂದ್ರೆ ಸ್ವಾಪ್ ಫೀಸ್ ಅಂದ್ರೆ ನೀವು ಎಲ್ಲಾದ್ರೂ ನೀವು ಓವರ್ ನೈಟ್ ಎಲ್ಲಾದ್ರೂ ರೇಟ್ಸ್ ಅನ್ನು ಹೋಲ್ಡ್ ಎಲ್ಲಾದ್ರೂ ಮಾಡಿದ್ರೆ, ಆಗ ಪ್ರಾಫರ್ಮ್ಗಳು ನಿಮ್ಮ ಮೇಲೆ ಸ್ವಾಪ್ ಫೀಸಸ್ ಅನ್ನು ಹಾಕ್ತದೆ. ಅಂದ್ರೆ ಸ್ವಾಪ್ ಫೀಸ್ ಅಂದ್ರೆ ಒಂದು ಬೇಸಿಕಲ್ ಆಗಿ ಚಾರ್ಜಸ್ ರೀತಿ. ಸೊ ಆ ಒಂದು ಸ್ವಾಪ್ ಫೀಸ್ ಫಂಡಿಂಗ್ ಟಿಪ್ಸ್ ಅಲ್ಲಿ ಚೂರು ಜಾಸ್ತಿ ಇದೆ. ಸೊ ಬಿ ಕೇರ್ಫುಲ್ ಆಗಿರಿ. ಅಂದ್ರೆ ಯಾರಾದ್ರೂ ಲೈಕ್ ಸ್ವಿಂಗ್ ಟ್ರೇಡ್ ಅಥವಾ ಓವರ್ ನೈಟ್ ಎಲ್ಲಾದ್ರೂ ಓಲ್ಡ್ ಪೊಸಿಷನ್ ಎಲ್ಲಾದ್ರೂ ಮಾಡಿದ್ರೆ, ಸೊ ಆ ಫೀಸಿಗೆ ಒಂದು ಸಪರೇಟ್ ಒಂದು ಅಕೌಂಟ್ಸ್ ಒಂದು ಸಿಗ್ತದೆ. ಸೊ ಆ ಫೀಸಿಗೆ ಒಂದು ಸಪರೇಟ್ ಅಕೌಂಟ್ಸ್ ಒಂದು ಸಿಗ್ತದೆ. ಸೊ ಆ ಒಂದು ಅಕೌಂಟ್ಸ್ ಅನ್ನೇ ಬೈ ಮಾಡಿ, ಬಿಕಾಸ್ ಫಂಡಿಂಗ್ ವೆಬ್ಸ್ ಅಲ್ಲಿ ಸ್ವಾಪ್ ಫೀಸಸ್ ಸ್ವಲ್ಪ ಜಾಸ್ತಿ ಇದೆ, ಅಂದ್ರೆ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಮತ್ತೆ ಓವರ್ ಆಲ್ ಆಗಿ ಫಂಡಿಂಗ್ ಟಿಪ್ಸ್ ನನ್ನ ಪ್ರಕಾರ ಬೆಸ್ಟ್ ಗೈಸ್. ಫಂಡಿಂಗ್ ಟಿಪ್ಸ್ ಅಲ್ಲಿ ಪೇಔಟ್ ಅಲ್ಲಿ ಯಾವುದೇ ರೀತಿದು ಪ್ರಾಬ್ಲಮ್ಸ್ ತರುದಿಲ್ಲ ಗೈಸ್. ಸೊ ನನ್ನ ಪ್ರಕಾರ ಜಸ್ಟ್ ಸ್ಟಿಕ್ ಟು ಫಂಡಿಂಗ್ ಟಿಪ್ಸ್ ಓನ್ಲಿ ಗೈಸ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಗೈಸ್. ಸೊ ಜಸ್ಟ್ ಸ್ಟಿಕ್ ಟು ಫಂಡಿಂಗ್ ಟಿಪ್ಸ್ ಗೈಸ್, ಲೈಕ್ ನನ್ನ ಪ್ರಕಾರ ಗೈಸ್. ಸೊ ಈ ಒಂದು ವಿಡಿಯೋಗೆ ಇಷ್ಟೇ ಗೈಸ್. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಗೈಸ್. ಮತ್ತೆ ಎಲ್ಲಾದ್ರೂ ನೀವು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಗೈಸ್, ಡೂ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಗೈಸ್, ಬಿಕಾಸ್ ಫ್ಯೂಚರ್ ಅಲ್ಲಿ ಕೂಡ ಕ್ರೇಜಿ ಕಂಟೆಂಟ್ಸ್ ಈ ಚಾನಲ್ ಅಲ್ಲಿ ಬರ್ತದೆ. ಸೊ ಡೂ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಗೈಸ್. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಗೈಸ್. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಗೈಸ್. ಸೊ ಟಿಲ್ ದೆನ್ ಗೈಸ್, ಟೇಕ್ ಕೇರ್ ಅಂಡ್ ಬೈ ಬೈ.